ಜರಡಿ ಮಾಡ್ಕೊಂಡಿರೋ ಮೈದಾ ಹಿಟ್ಟು, ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ತಿದ್ದೀನಿ, ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಇವಾಗ ಹೂರಣ ರೆಡಿ ಆಯಿತು. ಇದನ್ನು ನಾನು ಒಂದು ಬಾಕ್ಸ್ಗೆ ಹಾಕಿ ಇಡ್ತೀನಿ. ಇವಾಗ ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆ ನೆನೆಲಿಕ್ಕಿಡ್ತೀನಿ. ಇದೀಗ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಅದು ಕುದೀತಾ ಇದೆ. ಇವಾಗ ಬೇಳೆ ಹಾಕ್ತೀನಿ ಇದಕ್ಕೆ. ಇವಾಗ ಇದು ಬೇಯಲಿ. ನೋಡಿ ಬೇಳೆ ಎಷ್ಟು ಚೆಂದ ಬೇಯ್ತಾ ಇದೆ. ಇವಾಗ ಅದನ್ನು ತೆಗಿತೀನಿ ನಾನು ಹೊರಗಡೆ. ಬೆಂದಿದೆ ಅದು. ಇವಾಗ ತೆಗಿತಾ ಇದ್ದೀನಿ. ಇವಾಗ ನೋಡಿ ಇದು ತೆಗೆದೆ ಈ ಥರ ಆಗಿದೆ. ಇದನ್ನು ನಾನು ಮಿಕ್ಸಿ ಮಾಡ್ತಿದ್ದೀನಿ. ಇವಾಗ ಇದಕ್ಕೆ ನಾನು ಬೆಲ್ಲದ ಪುಡಿಯನ್ನು ಸೇರಿಸಿ ಮಿಕ್ಸಿ ಮಾಡ್ತೀನಿ ಮತ್ತೊಮ್ಮೆ. ಇವಾಗ ಇದು ರೆಡಿ ಆಯಿತು ನೋಡಿ. ಒಬ್ಬಟ್ಟು ಹೂರಣ ರೆಡಿ ಆಯಿತು. ಇವಾಗ ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್, ಸ್ಮೂತಾಗಿ. ನಿಮ್ಗೆ ಬೇಕಿದ್ದಲ್ಲಿ ಹಾಕೊಳ್ಳಿ. ನಾನು ಕಲ್ಲು ಕೊಚ್ಕೋತದಲ್ಲ ಅದಕ್ಕೆ ಸ್ವಲ್ಪ ಹಾಕಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಬೇಳೆ ಒಬ್ಬಟ್ಟು ಮಾಡಿದ್ದೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಹಾಗೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ಯಾವಾಗೂ ನಿಮ್ಮ ಸಪೋರ್ಟ್ ಅವಶ್ಯಕತೆ ಫ್ರೆಂಡ್ಸ್, ಪ್ಲೀಸ್.